ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಮಾವಿನ ಮಿಡಿ ಉಪ್ಪಿನಕಾಯಿನ ಹೆಂಗೆ ಮಾಡೋದು ಹೇಳಿ ಹೇಳ್ಕೊಡ್ತೆ ಆಯ್ತಾ. ಇವಾಗ ಮಾವಿನ ಮಿಡಿ ಸೀಸನ್ ಬತ್ತು ಅಲ್ದ, ಅದಕ್ಕೆ ಇವಾಗಲೇ ಹೇಳ್ಕೊಡ್ತಾ ಇದ್ದೆ. ನನ್ನ ಚಾನಲ್ನ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಆಯ್ತಾ. ಬೇಕಾದ ಇಂಗ್ರೀಡಿಯೆಂಟ್ಸು ಮಾವಿನ ಮಿಡಿ, ಮೆಣಸು, ಎಣ್ಣೆ, ಸಾಸಿವೆ, ಜೀರಿಗೆ, ಮೆಂತೆ, ಜಾಯಿಕಾಯಿ, ಇಂಗು, ಲವಂಗ, ಕಾಳು ಮೆಣಸು ಮತ್ತು ಉಪ್ಪಿನ ನೀರು. ಇದು ಮೇನ್ ಬೇಕಾದದ್ದು ಇಂಗ್ರೀಡಿಯೆಂಟ್ಸ್. ಇದು ಆಲ್ಮೋಸ್ಟ್ ಒಂದು 8 ತಿಂಗಳ ಹಿಂದುಗಡೆ ನಾನು ಉಪ್ಪಿನಲ್ಲಿ ಹಾಕಿಟ್ಟ ಮಾವಿನ ಮಿಡಿ, ಅದನ್ನು ತೆಗೆದು ಒರೆಸಿ ಇಟ್ಕೊಳ್ಳಾತ. ನೆಕ್ಸ್ಟ್ ಉಪ್ಪಿನ ನೀರು, 1/4 ಲೀಟ್ರ್ ನೀರಿಗೆ 3/4 kg ಉಪ್ಪು ಹಾಕಿ ಕುದಿಸಿ ಆರಿಸಿ ಇಟ್ಕೊಂಡೆ ಆತ. ಇವಾಗ ಒಣಮೆಣಸನ್ನ ತಗೊಂಡೆ, ಒಂದು 1/4 kgಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದು ಅಷ್ಟು ಒಣಮೆಣಸನ್ನ ತಗೊಂಡು ಚಂದ ಮಾಡಿ ತೊಳೆದು ಅದನ್ನು ಒಣಗಿಸಿ ಇಟ್ಕೊಳ್ಳ. ಯಾವುದೇ ಡಸ್ಟ್ ಇಲ್ಲದಂಗೆ ಕ್ಲೀನಾಗಿ ತೊಳೆದು ಒಣಸ್ಕೊಂಬ. ಇವಾಗ ಒಣಗಿದ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೌಡರ್ ಮಾಡ್ಕೊಂಬಾತ. ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋ ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಬ. ನೆಕ್ಸ್ಟು ಒಂದು ದಪ್ಪ ತಳದ ತವಾನ ತಗೊಂಡು ಅದನ್ನು ಬಿಸಿ ಹಪ್ಪಳ ಇಟ್ಕೊಂಡೆ. ಇದು ನಾನು ಯೂಸ್ ಮಾಡ್ತಾ ಇದ್ದ ತವ ಬಂದು ಆಲ್ಮೋಸ್ಟ್ ಒಂದು 50ರಿಂದ 60 ವರ್ಷದ ಹಿಂದಿನ ಹಳೆಯದು ಆತ ನೋಡಿ. ಇವಾಗ ಇದಕ್ಕೆ ನಾನು 1 ಬೌಲು ಸಾಸಿವೆ ಕಾಳನ್ನ ಹಾಕ್ತಾಯಿದ್ದೆ. ಅದನ್ನು ಚೆನ್ನಾಗಿ ಹುರ್ಕೊಂಬ, ಅಂದರೆ ಅದು ಚಟಪಟ ಹೇಳಿ ಸೌಂಡ್ ಬರೋ. ಯಾವುದೇ ಕಾರಣಕ್ಕೂ ನೀರಿನ ಅಂಶನ ಎಲ್ಲೂ ತಾಗದೇ ಇದ್ದಂಗೆ ನೋಡ್ಕೊಳ್ಳಾತ. ಉಪ್ಪಿನಕಾಯಿ ಮಾಡೋಕ್ಕಾದ್ರೆ ಅದು ತುಂಬ ಇಂಪಾರ್ಟೆಂಟ್ ಪ್ರೊಸೆಸ್ ಆಗಿತ್ತು. ಯಾವುದೇ ಕಾರಣಕ್ಕೂ ನೀರಿನ ಅಂಶನ ಕೈ ಇರ್ಲಕ್ಕೂ ಅಥವಾ ನಾವು ಇವಾಗ ಹುಟ್ಟಾಗ್ಲಕ್ಕೂ ತವ ಆಗ್ಲಕ್ಕೂ ಯಾವುದೂ ಕೂಡ ನೀರಿನ ಅಂಶ ಇಪ್ಪಲಿಲ್ಲ. ಆ ಥರ ಅದನ್ನು ಯೂಸ್ ಮಾಡ್ಕೊಂಬ. ಅದನ್ನು ಚಂದ ಮಾಡಿ ಇವಾಗ ನೋಡಿ, ಇದು ಚಟಪಟ ಹೇಳಿ ಸೌಂಡ್ ಬಪ್ಪಲ್ ತಾಗು. ಆ ಥರ ಸಿಡಿಲ್ ತಾಗದ ನಂತರ ಅದನ್ನು ಒಂದು ಬಟ್ಲಲ್ಲಿ ಒಣಗಿಸ್ಲಿ, ಅಂದರೆ ತಣ್ಣಗಪ್ಲಲ್ಲಿ ಇಟ್ಕೊಂಬಾತ. ಅದು ಯಾವುದೇ ಕಾರಣಕ್ಕೂ ಬೀಸೋಕ್ಕಾದರೆ ಪೌಡ್ರ್ ಮಾಡೋಕ್ಕಾದ್ರೆ ಬಿಸಿ ಎಪ್ಪಲಿಲ್ಲ, ತಣ್ಣಗಪ್ಲೆ ಅದನ್ನು ಎತ್ತಿಟ್ಕೊಂಬ. ಇವಾಗ ಒಂದು 1/4 ಕಪ್ಪಷ್ಟು ಲವಂಗ, ಅದನ್ನು ಅಷ್ಟೇ ಸಣ್ಣ ಫ್ಲೇಮಲ್ಲಿ ಎಲ್ಲನೂ ಅಷ್ಟೇ ಎಲ್ಲ ಸಾಮಗ್ರಿಯನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳೋ ನೋಡಿ. ಈ ಥರ ಹೊಗೆ ಬಪ್ಪಲ್ ತಾಗ್ತು. ಮನೆಯೆಲ್ಲ ಲವಂಗದ ಸ್ಮೆಲ್ಲೇ ಸ್ಪ್ರೆಡ್ ಆಗ್ತಾಯಿದ್ದು. ಈ ಥರ ಆಗ್ತಾ ಇದ್ದಂಗೆ ಅದನ್ನು ಸಹಿತ ತಣ್ಣಗಪ್ಲೆ ಎತ್ತಿಟ್ಕೊಂಬ. ಇವಾಗ ಕಾಳು ಮೆಣಸು 1/4 ಬೌಲಷ್ಟು ಕಾಳು ಮೆಣಸನ್ನ ತಗೋತಾ ಇದ್ದೆ. ಅದನ್ನು ಅಷ್ಟೇ ನಾನು ನ್ಯಾಚುರಲ್ ಕಾಳು ಮೆಣಸನ್ನ ತಗೋತಾ ಇದ್ದೆ. ನಿಂಗೆ ಬೇಕಿದ್ರೆ ಅದನ್ನು ವೈಟ್ ಬೋಳ್ಕಾಳು ಅಂತ ಹೇಳ್ತವ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಕು. ಇದು ನಮ್ಮ ಮನೆಯಲ್ಲೇ ಬೆಳೆದ ಕಾಳು ಮೆಣಸು, ಸೊ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೆ. ಈ ಥರ ಇದು ಸಹಿತ ಹೊಗೆ ಬಪ್ಪಲ್ ತಾಗ್ತದೆ ನೋಡಿ. ಇವಾಗ ತೆಗೆತಿಟ್ಕೊಂಬ. ಇವಾಗ ಜೀರಿಗೆ, 1/2 ಕಪ್ಪಷ್ಟು ಜೀರಿಗೆ. ಎಲ್ಲನೂ ಅಷ್ಟೇ ಇವಾಗ ಏನು ವಿಡಿಯೋದಲ್ಲಿ ನಾನು ತೋರಿಸಿರ್ತನೋ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ಅಳತೆನ ಕರೆಕ್ಟಾಗಿ ನೋಡಿ ಅದೇ ಮೆಜರ್ಮೆಂಟಲ್ಲಿ ಎಲ್ಲನೂ ಸಹಿತ ಆ್ಯಡ್ ಮಾಡ್ಕೊಳ್ಳಿ ಆತ ನೋಡಿ. ಜೀರಿಗೆನೂ ಅಷ್ಟೇ ಕೆಂಪು ಕಪ್ಪಂಗೆ ಯೂಸ್ ಮಾಡ್ಕೊಳ್ಳೋ ನೋಡಿ. ಇವಾಗ ಕೆಂಪು ಕಪ್ಪಂಗೆ ಫ್ರೈ ಆಗ್ತಾಯಿದ್ದು ಅದನ್ನು ಸಹಿತ ತಣ್ಣಗಪ್ಲೆ ಎತ್ತಿಟ್ಕೊಂಬ. ಎಂತಕ್ಕೆ ತಣ್ಣಗಾಗೋ ಅಂದರೆ ಬಿಸಿ ಇದ್ದಾಗ ಬೀಸೋದ್ರಿಂದ ಎಣ್ಣೆ ಅಂಶನ ಬಿಡೋ ಚಾನ್ಸಸ್ ಇರ್ತು, ಲವಂಗ ಇದೆಲ್ಲ. ಅದಕ್ಕೆ ಅದು ಯಾವುದೋ ಹಪ್ಪಳ ಗಾಳಿ ಎಲ್ಲ ತಣ್ಣಗಾದ ನಂತರ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋ. ತಣ್ಣಗಾದ ನಂತರ ಚಂದ ಪೌಡರ್ ಕೂಡ ಆಗ್ತು. ಅದಕ್ಕೇ ನೋಡಿ, ಜೀರಿಗೆ ಸಹಿತ ಕೆಂಪಗಾಯ್ತು. ಇವಾಗ ಅದನ್ನು ಎತ್ತಿಟ್ಕೊಂಬ. ನೆಕ್ಸ್ಟ್ ಇವಾಗ ಒಂದು ಜಾಯಿಕಾಯಿ ಹಾಕೋದ್ರಿಂದ ಉಪ್ಪಿನಕಾಯಿದು ಸ್ಮೆಲ್ ರಶ್ಶಿನೇ ಚಲೋ ಇರ್ತವತ್ತ. ಅದಕ್ಕೇನೋ ಒಂದು ಜಾಯಿಕಾಯಿನ ಜಪ್ಪಿ ಅದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಕೆಂಪಿಗೇನು ಒಪ್ಪೋದು ಬೇಡ. ಜಸ್ಟ್ ಏನಾದರೂ ಅದ್ರ ಒಳಗಡೆ ಏನೋ ನೀರಿನ ಅಂಶ ಇದ್ದರೆ ಹೇಳು ಒಂದು ರೀಸನ್ಗೆ ಅದನ್ನು ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ನೋಡಿ, ಈ ಥರ ಬಿಸಿ ಮಾಡಿ ಎತ್ತಿಟ್ಕೊಂಬ. ನೆಕ್ಸ್ಟು 1 ಡಬ್ಬ ಇಂಗು. ಉಪ್ಪಿನಕಾಯಿಗೆ ಯಾವಾಗಲೂ ಇಂಗು ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗ್ತು. ಸೊ ಇವಾಗ 1 ಡಬ್ಬ ಇಂಗನ್ನ ನಾನು ಅದನ್ನು ಸಹಿತ ಸ್ವಲ್ಪ ಬಿಸಿ ಮಾಡ್ಕೊತೆ. ಜಾಸ್ತಿ ಏನು ಕೆಂಪು ಕಪ್ಪುದೇನು ಬೇಡ, ಒಂಚೂರು ನೀರಿನಂಶ ಏನಾದರೂ ಇದ್ದರೆ ಅಂತ ಅದಕ್ಕೂ ಒಂದು ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಬ. ಉಪ್ಪಿನಕಾಯಿಗೆ ನೀರಿನಂಶ ಏನಾದರೂ ತಾಗಿತ್ತು ಅಂದರೆ ಉಪ್ಪಿನಕಾಯಿ ಬೇಗ ಹಾಳಾಗ್ತು. ಇವಾಗ ನಾನು ಹೇಳಿದ ಮೆಥಡ್ನಲ್ಲಿ ನಿಂಗೆ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಆಲ್ಮೋಸ್ಟ್ 1 ವರ್ಷ ಆದರೂ ಉಪ್ಪಿನಕಾಯಿ ಹಾಳಾಗ್ತಲೆ ನೋಡಿ. ಇವಾಗ ಮತ್ತು 1/4 ಕಪ್ಪಷ್ಟು ಮೆಂತೆ. ನಾನು ಈ ಉಪ್ಪಿನಕಾಯಿನ ಇವಾಗ ಆಲ್ಮೋಸ್ಟ್ 1 ವರ್ಷ ಪಲ್ಲಿಗೆ ಸ್ಟೋರ್ ಮಾಡ್ಕೊತಾ ಇದ್ದದ್ದು. ಸೊ
ಸೊ ನೀವು ಅಷ್ಟೇ 1 ವರ್ಷ ಸ್ಟೋರ್ ಮಾಡ್ಕೊಳ್ಳೋ ಹೇಳಾದರೆ ಅದನ್ನು ಮೆಥಡ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ನೀರಿನ ಅಂಶಗಳು ಅದಕ್ಕೆ ಟಚ್ ಆಗದೇ ಇದ್ದಂಗೆ ಸೇಫ್ಟಿಯಾಗಿ ಮಾಡೋ ಅಷ್ಟೇ. ನೋಡಿ ಇವಾಗ ಮೆಂತೆಕಾಳು ಸಹಿತ ಕೆಂಪಗಾಗ್ತಾಯಿದ್ದು. ಇವಾಗ ಫ್ಲೇಮ್ನ ಆಫ್ ಮಾಡಿ ಅದನ್ನು ಸಹಿತ ಎತ್ತಿಟ್ಕೊಂಬಾತ. ನೋಡಿ ಇವಾಗ ಮಾವಿನ ಮೆಡಿನ ಒರೆಸಿ ಕೊಡ್ತಾಯಿದ್ದು ಅಜ್ಜಿ. ಇದನ್ನು ಒರೆಸಿ ಎತ್ತಿಟ್ಕೊಂಬ. ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ನೀರಿನ ಅಂಶ ಏನೂ ಇಪ್ಪಲಿಲ್ಲ. ಅದೇ ನೀರಿನ ಅಂಶ ಎತ್ತಲೆ, ಉಪ್ಪಿನ ನೀರೇ ಇಪ್ಪುದು. ಆದರೆ ಅದು ಹಳೆ ಉಪ್ಪಿನ ನೀರಾಗಿದ್ದರಿಂದ ಅದಕ್ಕೆ ಒಂದು ಸ್ವಲ್ಪ ಒರೆಸಿ ಇಟ್ಕೊಂಬ. ಇವಾಗ ನೋಡಿ ಈ ಖಾರ ಪುಡಿಗೆ ಏನಿದ್ದು ಅದಕ್ಕೆ ಸ್ವಲ್ಪ ಉಪ್ಪಿನ ನೀರು ಹಾಕಿ ಇವಾಗ ಚಂದ ಮಾಡಿ ಪೇಸ್ಟ್ ಥರ, ಅಂದರೆ ಚಟ್ನಿ ಎಲ್ಲ ಯಾವ ಥರ ಮಾಡ್ತು ಆ ಥರ ಬೀಸ್ಕೊಳ್ಳೋ. ಇವಾಗ ಮೊದಲೇ ಬೀಸ್ಕಿಟ್ಕೊಂಡು ಆ ಖಾರ ಪುಡಿಗೆ ಉಪ್ಪಿನ ನೀರನ್ನ ಆ್ಯಡ್ ಮಾಡಿ ಈ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ. ನೋಡಿ ಇವಾಗ ನೋಡಿ ಇದಕ್ಕೆಲ್ಲನೂ ಏನು ನಾವು ಮುಂಚೆ ರೋಸ್ಟ್ ಮಾಡಿಟ್ಕೊಂಡು ಸಾಮಗ್ರಿಗಳನ್ನೆಲ್ಲ ಹಾಕಿ ಈ ಥರ ನುಣ್ಣಗೆ ಪೌಡ್ರ್ ಆಗೋ, ತರಿ ಎಲ್ಲ ಇಪ್ಪಲೆ ಎಷ್ಟು ನೈಸಿಗೆ ಪೌಡ್ರ್ ಮಾಡಲಾಗ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡೋ. ಮಿಕ್ಸಿ ಜಾರನ್ನು ಅಷ್ಟೇ ಒಂದಿನ ಮುಂಚೆನೇ ಚಂದ ಮಾಡಿ ಒರೆಸಿ ನೀರಿನ ಅಂಶ ಇಲ್ಲದೆ ಇದ್ದಂಗೆ ಸ್ವಲ್ಪ ಬಿಸಿಲಲ್ಲಿಟ್ಟು ಅದನ್ನು ಎತ್ತಿಟ್ಕೊಂಬೋದು ಬೆಟರ್. ಯಾಕೆಂದರೆ ಮಿಕ್ಸಿ ಜಾರ್ಗೆ ನೀರಿಪ್ಪು ಚಾನ್ಸಸ್ ಇರ್ತು, ಅದಕ್ಕೂ ಸಹಿತ ನೀರಿಪ್ಪಲಿಲ್ಲ. ಆ ಥರ ಮಾಡಿ ಎತ್ತಿಟ್ಕೊಂಡು ಈ ಥರ ಎಲ್ಲ ಪೌಡರ್ ಮಾಡಿ ಆ ಮೆಣಸಿನ ಪೇಸ್ಟಿಗೆ ಆ್ಯಡ್ ಮಾಡ್ತಾ ಹೋಪ. ನೋಡಿ ಇವಾಗ ಸಾಸಿವೆನೂ ಅಷ್ಟೇ ನುಣ್ಣಗೆ ಪೌಡರ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೆ. ನೋಡಿ ಕಲರ್ ಎಷ್ಟು ಚಂದ ಕಾಣಿಸ್ತಾ ಇದ್ದು. ಅಂದರೆ ನಾವು ಖಾರ ಪುಡಿನ ಸಹಿತ ಆ್ಯಡ್ ಮಾಡ್ಲಕ್ಕು, ಬಟ್ ಖಾರ ಪುಡಿ ಆ್ಯಡ್ ಮಾಡೋದ್ರಿಂದ ಈ ಕಲರ್ ಬತ್ತಲೆ ಸ್ವಲ್ಪ ತೆಳ್ಳಗಾಗ್ತು ಉಪ್ಪಿನಕಾಯಿ, ಮತ್ತು ಈ ಕಲರ್ ಚೆನ್ನಾಗಿ ಬತ್ತಲೆ. ಖಾರ ಪುಡಿಗೆ ನಾವು ಉಪ್ಪಿನ ನೀರು ಹಾಕಿ ಬೀಸಿದಾಗ ಮಾತ್ರ, ಪೇಸ್ಟ್ ಮಾಡಿದಾಗ ಮಾತ್ರ ಉಪ್ಪಿನಕಾಯಿದು ಸ್ಟ್ರಕ್ಚರ್ ರಶ್ಶಿನೇ ಚಲೋ ಇರ್ತು. ನಾನು ಆ ಮಿಕ್ಸಿ ಜಾರ್ಗೂ ಅಷ್ಟೇ ಒಂದು ಸ್ವಲ್ಪ ಉಪ್ಪಿನ ನೀರನ್ನ ಹಾಕಿ ಮತ್ತೆ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೆ. ನಮಗೆ ಎಷ್ಟು ತೆಳ್ಳಗೆ ಬೇಕು ಹೇಳಿದ್ದು ಅಷ್ಟು ತೆಳ್ಳಗೆ ನಾವು ಉಪ್ಪಿನ ನೀರನ್ನೇ ಆ್ಯಡ್ ಮಾಡ್ತಾ ಹೋಗೋ. ಉಪ್ಪಿನ ನೀರು ಅಷ್ಟೇ ಬಿಸಿ ಇಪ್ಪಲೆ, ಅದು ಸಹಿತ ಉಪ್ಪಿನ ನೀರನ್ನ ಕುದಿಸಿ ತಣ್ಣಗೆ ಆದ ನಂತರ ಉಪ್ಪಿನಕಾಯಿಗೆ ಆ್ಯಡ್ ಮಾಡ್ತಾ ಹೋಗೋ. ಇದೆಲ್ಲ ಪ್ರೊಸೆಸ್ ಆಲ್ಮೋಸ್ಟ್ 2 ಡೇಸ್ ಮುಂಚೆನೇ ಸ್ಟಾರ್ಟ್ ಮಾಡೋಕ್ಕಾಗ್ತು ಉಪ್ಪಿನಕಾಯಿ ಮಾಡೋದ್ರೊಳಾದರೆ. ಇವಾಗ ಒಂದು ತವನ ಬಿಸಿ ಮಾಡಲಿಟ್ಕೊಂಡೆ ಅದಕ್ಕೆ ಒಂದು ಅರ್ಧ ಲೀಟ್ರ್ ಏನು ಬೇಡ, ಒಂದು 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಿ ಬಿಸಿ ಮಾಡಲೇ ಇಟ್ಕೊಂಡೆ. ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಾಯಿದ್ದು. ಇವಾಗ ಈ ಬಿಸಿಯಾಗಿದ್ದ ಎಣ್ಣೆಗೆ ಸ್ವಲ್ಪ ಇಂಗು ಮತ್ತು ಸಾಸಿವೆ, 1-2 ಸ್ಪೂನಷ್ಟು ಸಾಸಿವೆ. ನೋಡಿ ಹಿಂಗೆ ಹಾಕ್ತಾಯಿದ್ದೆ. ಇಂಗು ಬಿಸಿ ಆಗ್ತಾಯಿದ್ದೆ. ಇವಾಗ ಜಾಸ್ತಿ ಎಣ್ಣೆ ಕಾಯೋದೇನು ಬೇಡ, ನಾರ್ಮಲ್ ಟೆಂಪ್ರೇಚರ್ ಬಿಸಿ ಆಗ್ತಾ ಇದ್ದಂಗೆ ಹಿಂಗನ್ನ ಹಾಕಿ ಸ್ವಲ್ಪ ಅದು ಬಿಸಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಂಗೆ 1-2 ಸ್ಪೂನಷ್ಟು ಸಾಸಿವೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೆ. ಇವಾಗ ಸಾಸಿವೆ ಚಟಪಟಾಳಿ ಸೌಂಡ್ ಬರ್ತಾ ಇದ್ದಂಗೆ ಗ್ಯಾಸ್ನ ಬಂದ್ ಮಾಡಿ ಎಣ್ಣೆ ತಣ್ಣಗಪ್ಲೆ ಎತ್ತಿಟ್ಕೊಂಬಾತ. ಬಿಸಿ ಎಣ್ಣೆನ ಇವಾಗ ನಾವು ನಾರ್ಮಲ್ ಎಲ್ಲ ಫುಡ್ಗೆಲ್ಲ ಒಗ್ಗರಣೆ ಮಾಡ್ದಂಗೆ ಬಿಸಿ ಎಣ್ಣೆನ ಒಗ್ಗರಣೆ ಉಪ್ಪಿನಕಾಯಿಗೆ ಮಾಡ್ಲಾಗ ತಣ್ಣಗಾದ ನಂತರನೇ ಅದನ್ನು ಆ್ಯಡ್ ಮಾಡೋ. ನೋಡಿ ಎಷ್ಟು ಈಸಿ ಮೆಥಡಲ್ಲಿ ನಾವು ಉಪ್ಪಿನಕಾಯಿನ ಈಸಿಯಾಗಿ ಮನೆಯಲ್ಲೇ ರುಚಿಯಾದ ಮತ್ತು ಆರೋಗ್ಯಕರವಾದ ಉಪ್ಪಿನಕಾಯಿನ ನಾವು ಮನೆಯಲ್ಲೇ ಮಾಡ್ಕೊಳ್ಳಕ್ಕು. ಮತ್ತು ರಾಶಿ ದಿವಸ ಇಟ್ಕೊಂಡು ಸಹಿತ ಯೂಸ್ ಮಾಡ್ಕೊಳ್ಳಾಗ್ತು. 1 ವರ್ಷ ಆದ್ರೂ ಒಂದು ಸ್ವಲ್ಪನೂ ಕೆಡ್ತಲೆ. ನೋಡಿ ಇವಾಗ ಉಪ್ಪಿನಕಾಯಿ ಸ್ಟ್ರಕ್ಚರ್ ಎಷ್ಟು ಚಂದ ಬಂದು ನೋಡಿದ್ರೇ ಆಸೆ ಆಗ್ತು. ನೋಡಿ ಈ ಥರ ಇವಾಗ ಮಾವಿನ ಮೆಡಿನ ಮುಂಚೆ ಒರೆಸಿ ಇಟ್ಕೊಂಡು ಮೆಡಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಸ್ವಲ್ಪ ಕಪ್ ಕಲೆ ಎಲ್ಲ ಇಪ್ಪು ಚಾನ್ಸಸ್ ಇತ್ತು. ಆ ಥರ ಕಪ್ ಕಲೆ ಇದ್ದಿದ್ದು ಮಾವಿನ ಮೆಡಿನ ಮತ್ತೆ ಆ್ಯಡ್ ಮಾಡೋದು ಬೇಡ ಇದಕ್ಕೆ. ನೋಡಿ ಉಪ್ಪಿನ ನೀರಲ್ಲಿ 8 ತಿಂಗಳ ಇಟ್ಟ ಮೇಲೂ ಸಹಿತ ಮಾವಿನ ಮೆಡಿ ಇಷ್ಟು ಗಟ್ಟಿಯಾಗಿದ್ದು. ಆ ಥರ ಗಟ್ಟಿಯಾಗಿದ್ದ ಮೆಡಿಯೆಲ್ಲ ಆ್ಯಡ್ ಮಾಡ್ಕೊಂಬ. ಮಿದುವಾಗಿದ್ದ ಮೆಡಿಯೆಲ್ಲ ಏನು ಆ್ಯಡ್ ಮಾಡೋದು ಬೇಡ ಯಾಕೆಂದರೆ ಇನ್ನೂ 1 ವರ್ಷ ನಾವು ಈ ಉಪ್ಪಿನಕಾಯಿನ ಇಡೋದ್ರಿಂದ ಅದು ಹಾಳಪ್ಪು ಚಾನ್ಸ್ ಇರ್ತೋಳಿ. ಗಟ್ಟಿ ಮೆಡಿ ಮಾತ್ರ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೆ. ಆಲ್ಮೋಸ್ಟ್ ನಾನು 45ರಿಂದ 50 ಮೆಡಿನ ತಗೋತಾ ಇದ್ದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೆ ನೋಡಿ ಈ ಥರ ಎಲ್ಲ ಮೆಡಿನೂ ಸಹಿತ ಆ್ಯಡ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡುವ
ಯಾವುದೇ ಕಾರಣಕ್ಕೂ ಕೈಯಿಂದೆಲ್ಲ ಮಿಕ್ಸ್ ಮಾಡೋದು ಬೇಡ, ಏನೇ ಇದ್ರೂ ಸೌಟಿಂದನೇ ಮಿಕ್ಸ್ ಮಾಡ್ತಾ ಇರತ್ತ. ನೋಡಿ ಇವಾಗ ಎಣ್ಣೆ ತಣ್ಣಗಾಯಿತು. ಈ ತಣ್ಣಗಾಗಿದ್ದ ಎಣ್ಣೆನ ಇವಾಗ ಇದಕ್ಕೆ ಮಿಕ್ಸ್ ಮಾಡಿ ನೋಡಿ ಈ ಥರ ಇದನ್ನು ಮಿಕ್ಸ್ ಮಾಡ ಈಗ ಆತ. ಈ ಉಪ್ಪಿನಕಾಯಿನ ನಾವು ದೋಸೆ ಜೊತೆ ದೋಸೆಗೆ ಹಚ್ಕೊಂಬ್ಲೆ ಯೂಸ್ ಮಾಡ್ಕೊಂಬ್ಲಾಗ್ತು, ಇಲ್ಲಾಂದರೆ ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡ್ಲಾಗ್ತು, ಇಲ್ಲಾಂದರೆ ನಾರ್ಮಲಾಗಿ ಊಟದ ಜೊತೆಗೆ ನೆಂಚ್ಕೊಂಬ್ಲೂ ಚೆನ್ನಾಗಿರ್ತು. ಈ ಉಪ್ಪಿನಕಾಯಿನ ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಪ್ರತಿ ವರ್ಷವೂ ಇದೇ ಥರ ಉಪ್ಪಿನಕಾಯಿನ 100% ಎಲ್ಲರೂ ಮಾಡ್ತೀವಿ. ಯಾವ ಥರ ಆಯ್ತು ನಿಮ್ಮನೇಲೂ ಟ್ರೈ ಮಾಡಿ, ಯಾವ ಥರ ಆಯ್ತು ಉಪ್ಪಿನಕಾಯಿ ಹೇಳೋದನ್ನು ನಂಗೆ ಕಮೆಂಟ್ ಮಾಡಿ ಆಯ್ತಾ. ಇದು ನನ್ನ ಅಜ್ಜಿ ನಂಗೆ ಹೇಳ್ಕೊಟ್ಟಿದ್ದ ಮೆಥಡ್. ನನ್ನ ಅಜ್ಜಿಗೆ ಇವಾಗ 96 ವರ್ಷ. ಅವರು ಈ ಥರ ಮೆಥಡ್ನ ಫಾಲೋ ಅಪ್ ಮಾಡ್ತಾ ಇದ್ದಿದ್ದು. ಅವರು ನನಗೆ ಈ ಉಪ್ಪಿನಕಾಯಿನ ಹೆಂಗೆ ಮಾಡೋದು ಹೇಳಿ ಹೇಳ್ಕೊಟ್ಟಿದ್ದ. ಸೊ ನಾ ಉಪ್ಪಿನಕಾಯಿನ ಇವಾಗ ಅವ್ರು ಹೆಂಗೆ ಹೇಳ್ಕೊಟ್ಟಿದ್ವು ಅದೇ ರೀತಿ ನಾನು ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ದೆ. ಉಪ್ಪಿನಕಾಯಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದ್ದು ಗೊತ್ತಿದ್ದ. ಇವಾಗ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇವಾಗ ಇಷ್ಟು ಒಣ ಇದು ಮಾವಿನ ಮೆಡಿಗೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದು ಉಪ್ಪಿನಕಾಯಿ. ಇವಾಗ ನಮಗೆ ಎಷ್ಟು ತೆಳ್ಳಗೆ ಬೇಕೊಳ್ಳಿರ್ತೋ ಅಷ್ಟು ನಾವು ಉಪ್ಪಿನ ನೀರನ್ನ ಆ್ಯಡ್ ಮಾಡ್ಕೊಂಬ. ನಾನು ಮಾಡಿಟ್ಕೊಂಡು ಉಪ್ಪಿನ ನೀರನ್ನ ಆ್ಯಡ್ ಮಾಡ್ತಾಯಿದ್ದೆ. ಇವಾಗ ನೋಡಿ ಇವಾಗ ಈ ಥರ ಒಂದು ಗ್ಲಾಸಿನ ಪಾತ್ರೆನ ಮೊದಲೇ ತೊಳೆದು ಒಣಗಿಸಿ ಮತ್ತೆ ಒರೆಸಿ ಚಂದ ಮಾಡಿ ಎತ್ತಿಟ್ಕೊತಾ ಇದ್ದೆ ಆತ. ಯಾವುದೇ ಕಾರಣಕ್ಕೂ ಸ್ವಲ್ಪನೂ ನೀರಿನ ಅಂಶನೂ ಅದಕ್ಕೆ ಇಪ್ಪಲಿಲ್ಲ ಹೇಳಿ ಅಷ್ಟೇ. ಎಂತಕ್ಕೆ ಅಂದರೆ ನಾವು ಇದನ್ನು ಜಾಸ್ತಿ ದಿವಸ ಉಪ್ಪಿನಕಾಯಿ ಇಡೋದ್ರಿಂದ ಅದು ಹಾಳಪ್ಲಾಗಾಳಿ ಕಾರಣಕ್ಕೆ. ನೋಡಿ ಈ ಕಲರ್ ನೋಡಿ ಎಷ್ಟು ಚಂದ ಕಲರು, ನೋಡಿದ್ರೆ ತಿನ್ನೋಳ ಆಸೆ ಆಗ್ತವಲ್ಲ ಅಷ್ಟು ಚಂದ ಇದು. ಎಷ್ಟು ತೆಳ್ಳಗೆ ಬೇಕೊಳ್ಳಿ ನಿಂಗೆ ಉಪ್ಪಿನಕಾಯಿ ಎಷ್ಟು ತೆಳ್ಳಗೆ ಬೇಕೊಳ್ಳಿರ್ತೋ ಅಷ್ಟು ಉಪ್ಪಿನ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕು. ನನ್ನ ಚಾನಲ್ನ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದವರಾದರೆ ಯಾವ ಕಾರಣಕ್ಕೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಆತ. ನಾನು ಆವಾಗ ಇಂಥದ್ದು ಜಾಸ್ತಿ ಅಡುಗೆಗಳನ್ನು ಮಾಡಿ ಪೋಸ್ಟ್ ಮಾಡಲೇ ಹೆಲ್ಪ್ ಆಗ್ತು. ನೋಡಿ ಇವಾಗ ನಾನು ಡೈಲಿ ಯೂಸ್ಗೆ ಅಂತ ಒಂದಷ್ಟು ಉಪ್ಪಿನಕಾಯಿನ ಎತ್ತಿಟ್ಕೊತಾ ಇದ್ದೆ. ಎಂತಕ್ಕೆ ಅಂದರೆ ಒಂದ್ಸರಿ ಡಬ್ಬಕ್ಕೆ ಹಾಕಿ ಇಟ್ಟ ನಂತರ ಪದೇ ನಾವು ತೆಗಿಯೋದ್ರಿಂದನೂ ಉಪ್ಪಿನಕಾಯಿನ ಟೇಸ್ಟು ಹಾಳಪ್ಪು ಚಾನ್ಸ್ ಇರ್ತು. ಅದಕ್ಕೆ ಆಲ್ಮೋಸ್ಟ್ 1 ತಿಂಗಳಿಗೆ ಬೇಕಾದಷ್ಟು ಉಪ್ಪಿನಕಾಯಿನ ನಾನು ಎತ್ತಿಟ್ಕೊತಾ ಇದ್ದೆ. ಮಿಕ್ಕಿದ್ದೆಲ್ಲನೂ ಸಹಿತ ಗ್ಲಾಸ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಡ್ತಾ ಇದ್ದೆ. ನೋಡಿ ಸ್ಟೋರ್ ಮೆಥಡ್ ಕೂಡ ನಾನು ಏನು ಮೆಥಡ್ನ ಫಾಲೋ ಅಪ್ ಮಾಡ್ತಾ ಅದೇ ಮೆಥಡ್ನ ಫಾಲೋ ಅಪ್ ಮಾಡಿ ಆತ. ನೋಡಿ ಈ ಥರ ಗ್ಲಾಸ್ ಪಾತ್ರೆಯಲ್ಲಿ ನಾನು ಹಾಕಿ ಎತ್ತಿಟ್ಕೊತಾ ಇದ್ದೆ. ತಕ್ಷಣ ಈ ಉಪ್ಪಿನಕಾಯಿನ ತಿಂಬೋದ್ರಕ್ಕಿಂತನೂ ಒಂದು 15 ಡೇಸ್ ಆಗ್ತಾ ಇದ್ದಂಗೆ ಅದೆಲ್ಲ ಟೇಸ್ಟೂ ಸಹಿತ ರಾಶಿನೇ ರುಚಿ ಆಗ್ತು. ಎಂತಕ್ಕಂದ್ರೆ ಅದೆಲ್ಲನೂ ಮಿಕ್ಸ್ ಆದ ನಂತರ ನೋಡಿ ಇವಾಗ ನಾನು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡೆ. ಆ ಎಣ್ಣೆನ ಇದಕ್ಕೆ ಮೇಲ್ಗಡೆ ಇದ್ದ ಹಾಕಿ ನಾವು ಅದನ್ನು ಸ್ಟೋರ್ ಮಾಡೋದು ಆತ. ನೋಡಿ ಅದು ಬಿಸಿ ಆಯ್ದ ಚೆಕ್ ಮಾಡಲಿಕ್ಕೋಸ್ಕರ 1/4 ಸ್ಪೂನು ಸಾಸಿವೆನ ಆ್ಯಡ್ ಮಾಡಿದ್ದೆ. ಅದು ಚಟಪಟಾಳ ಸೌಂಡ್ ಬಂದ ನಂತರ ಅದು ತಣ್ಣಗಾಗೋ, ಯಾವುದೇ ಕಾರಣಕ್ಕೂ ಬಿಸಿ ಅಂಶ ಇಪ್ಪಲಿಲ್ಲ ಎಣ್ಣೆ. ತಣ್ಣಗಾದ ನಂತರ ಇವಾಗ ನೋಡಿ ಈ ಥರ ಆ್ಯಡ್ ಮಾಡೋದಕ್ಕೆ. ಅಂದರೆ ಮೇಲ್ಗಡೆ ಒಂದು ಲೇಯರ್ ಆಯಿಲೇ ಇರೋ, ಎಣ್ಣೆನೇ ಇರೋ. ಮತ್ತು ಮಿಕ್ಸ್ ಮಾಡಿ ಅದು ಮಿಕ್ಸ್ ಮಾಡೋದು ಎಂಥದ್ದು ಬೇಡ. ಮೇಲ್ಗಡೆಯಿಂದ ನೋಡಿ ಈ ಥರ ಕ್ಲೀನಾಗಿ ಒಂದು ಲೇಯರು ಎಣ್ಣೆ ಕೂತ್ಕೊಳ್ಳೋ. ಆವಾಗ ಎಂತಾಗ್ತು ಒಂದು ಸ್ವಲ್ಪನೂ ಉಪ್ಪಿನಕಾಯಿ ಕೆಡ್ತಲೆ. ನೋಡಿ ಈ ಥರ ಯಾವುದೇ ಉಪ್ಪಿನಕಾಯಿ ಮಿಡಿ ಇರ್ಲಕ್ಕು ಅಥವಾ ಮಿಕ್ಸ್ ಮಾಡಿದ ಕಲ್ಕಿರ್ಲಕ್ಕು ಯಾವುದು ಸಹಿತ ಎಣ್ಣೆಗಿಂತ ಮೇಲೆ ಇಪ್ಪಲಿಲ್ಲ, ಎಲ್ಲನೂ ಎಣ್ಣೆ ಒಳಗಡೆ ಮುಳುಗಿರೋ. ನೋಡಿ ಈ ಥರ ಸ್ಟೋರ್ ಮಾಡ್ತಾಯಿದ್ದೆ. ಇವಾಗ ಇದಕ್ಕೆ ಪ್ಲ್ಯಾಸ್ಟಿಕ್ನ ಮೇಲ್ಗಡೆಯಿಂದ ಪ್ಯಾಕ್ ಮಾಡುವಾತ. ಯಾವುದೇ ಕಾರಣಕ್ಕೂ ನೀರಿನ ಅಂಶ ಆಗಲಿ ಏನೂ ತಾಗದೇ ಇದ್ದಂಗೆ ಚೆಂದ ಮಾಡಿ ನೋಡಿ ಈ ಥರ ಪ್ಲ್ಯಾಸ್ಟಿಕ್ನ ಕಟ್ ಮಾಡಿ ಎತ್ತಿಟ್ಕೊಂಡೆ. ಅದನ್ನು ಮೇಲ್ಗಡೆಯಿಂದ ಈ ಥರ ಪ್ಯಾಕ್ ಮಾಡೋ. ನಾವು ಉಪ್ಪಿನಕಾಯಿ ಬೇಕಾದಾಗ ತೆಗಿಯೋಕ್ಕಾದರೂ ಅಷ್ಟೇ ಪ್ಲ್ಯಾಸ್ಟಿಕ್ನ ಸ್ವಲ್ಪ ಎತ್ತಿಟ್ಕೊಂಡು ಎಣ್ಣೆ ಅಂಶನ ಮತ್ತೆ ಅದರೊಳಗಡೆ ಉಪ್ಪಿನಕಾಯಿ ಮೇಲ್ಗಡೆಯಿಂದ ಹಾಕಿದ ಎಣ್ಣೆ ಹಾಗೆ ಇರೋ ಅದನ್ನು ಸ್ವಲ್ಪ ಸರಿಸಿ ಉಪ್ಪಿನಕಾಯಿನ ತೆಗೆದು ಮತ್ತೆ ಇವಾಗ ಹೆಂಗೆ ಎಣ್ಣೆನ ಹಾಕಿ ಪ್ಯಾಕ್ ಮಾಡಿದ್ದು ಅದೇ ರೀತಿ ಆ ಎಣ್ಣೆನ ಕರೆಕ್ಟಾಗಿ ಸೇಫಾಗಿಟ್ಟು ಮತ್ತೆ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ಳೋ. ನೋಡಿ ಈ ಥರ ನಾವು ಮಾಡಿಟ್ಕೊಂಬೋದ್ರಿಂದ 1 ವರ್ಷ ಆದ್ರೂ ಕೆಡುತ್ತೆ ಆತ. ಇವಾಗ ಮಾವಿನ ಮೆಡಿ ಸೀಸನ್ ಬಂತು ಅಲ್ದಾ, ಈ ಥರ ಒಂದು ಸಾರಿ ಉಪ್ಪಿನಕಾಯಿನ ಟ್ರೈ ಮಾಡಿ ಆವಾಗ ಟೇಸ್ಟ್ ಹೆಂಗಿರ್ತು ಹೇಳಿ. ನಾನಿವಾಗ 8 ತಿಂಗಳ ಹಿಂದ್ಗಡೆ ಮೆಡಿನ ಹಾಕ್ತಾಯಿದ್ದೆ. ನಾವು ನಾರ್ಮಲಿ ಮೆಡಿ ಸಿಕ್ಕಿದಾಗ ಉಪ್ಪಿನಲ್ಲಿ ಹಾಕಿ 15 ದಿವಸದ ಒಳಗಡೆ ಈ ಥರ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರ್ತು. ನೋಡಿ ಈ ಥರ ಉಪ್ಪಿನಕಾಯಿನ ಎತ್ತಿಟ್ಕೊತಾ ಇದ್ದೆ. ಈ ಥರ ಟ್ರೈ ಮಾಡಿ ಎಲ್ಲರೂ
ಉಪ್ಪಿನಕಾಯಿ ಹೆಂಗಿದ್ದು ಹೇಳಿ ಟೇಸ್ಟ್ನ ಮಾಡಿ ನನಗೆ ಕಮೆಂಟ್ ಮಾಡಿ ಆಯ್ತಾ, ನನಗೆ ಸಪೋರ್ಟ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.